ನಮಸ್ಕಾರ ಸ್ನೇಹಿತರೆ, ಕೃಷಿ ಬದುಕು 244 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ಅಪ್ಡೇಟನ್ನು ತಿಳ್ಕೊಂಬರೋಣ. ಮೊದಲಿಗೆ ಹಾವೇರಿ, ಹಾಸನ, ಬೆಂಗಳೂರು, ಶಿವಮೊಗ್ಗ, ಮೈಸೂರು, ಹುಬ್ಬಳ್ಳಿ, ಬೇಲೂರು ಈ ಒಂದು ಮಾರುಕಟ್ಟೆಯಲ್ಲಿ ಇವತ್ತಿನ ಒಂದು ಬೆಲೆ ಯಾವ ಥರ ಆಗಿದೆ ಅಂಥೇಳಿ ಕಂಪ್ಲೀಟಾಗಿ ಒಂದು ತೋರಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಒಂದಿಷ್ಟು ಖುಷಿಯ ವಿಚಾರ ಮತ್ತೊಂದಿಷ್ಟು ದುಃಖದ ವಿಚಾರನ ಹಂಚ್ಕೊಳ್ತಾ ಇದ್ದೀನಿ ಶುಂಠಿಗೆ ಒಂದು ರೈತರಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳು ನೋಡಿ ಅಂತ ಹೇಳ್ತಾ, ಡೈಲಿ ಇದೇ ರೀತಿಯಾಗಿ ಒಂದಿಷ್ಟು ಅಪ್ಡೇಟ್ಗಳು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋ ಅನಿಸಿಕೆ ಏನೇ ಇದ್ದರೂ ನೀವು ಒಂದು ಕಮೆಂಟ್ ಮೂಲಕ ನಿಮ್ಮ ಒಂದು ಅಭಿಪ್ರಾಯ ತಿಳಿಸ್ಬೋದು ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ಒಂದು ಶುಂಠಿಯ ಮಾರುಕಟ್ಟೆ ದರದಲ್ಲಿ ಇವತ್ತು ಯಾವ ಥರ ಒಂದು ಬೆಲೆ ಕಂಡಿದೆ ಅಂತೇಳಿ ಕಂಪ್ಲೀಟಾಗಿ ಒಂದು ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮೊದಲಿಗೆ ಒಂದು ಹಾಸನಲ್ಲಿ ಆರಂಭ ಮಾಡೋಣ ಸ್ನೇಹಿತರೆ. ಹಾಸನಲ್ಲಿ ಇವತ್ತಿನ ಒಂದು ಡ್ರೈ ಆ್ಯಂಡ್ ವಾಷಿಂಗ್ ಶುಂಠಿ 2700 ರೂಪಾಯಿಂದ ಒಂದು 3000 ರೂಪಾಯಿ ತನಕನೂ ಇವತ್ತಿನ ಒಂದು ಹಾಸನ ಮಾರುಕಟ್ಟೆ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಚೆನ್ನಾಗಿರುವಂಥ ಡ್ರೈ ವಾಷಿಂಗ್ ಶುಂಠಿ 3000 ರೂಪಾಯಿ ತನಕನೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ. ಹಾಗೆ ಶಿವಮೊಗ್ಗ ಮಾರ್ಕೆಟ್ ನೋಡೋಣ ಸ್ನೇಹಿತರೆ. ಶಿವಮೊಗ್ಗದಲ್ಲಿ ಇವತ್ತು 2600 ರೂಪಾಯಿಂದ 2850 ರೂಪಾಯಿ ತನಕನೂ ಇವತ್ತಿನ ಒಂದು ಶಿವಮೊಗ್ಗ ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಕೂಡ ಇವತ್ತು ಸ್ವಲ್ಪ ಚೆನ್ನಾಗಿರುವಂಥ ಶುಂಠಿ ಇದ್ದರೆ 2850 ರೂಪಾಯಿ ತನಕನೂ ಒಂದು ಬೆಲೆ ಕಂಡದಂತ ಹೇಳ್ಬೋದು ಹೊಸ ಶುಂಠಿ ದರ. ಮತ್ತು ಹಾವೇರಿ ಮಾರ್ಕೆಟ್ ನೋಡೋದ ಸ್ನೇಹಿತರೆ. ಹಾವೇರಿಯಲ್ಲೂ ಕೂಡ ಇವತ್ತು ಡ್ರೈ ಆ್ಯಂಡ್ ವಾಷಿಂಗ್ ಶುಂಠಿ 2600 ರೂಪಾಯಿಂದ 2800 ರೂಪಾಯಿ ತನಕ ಇವತ್ತಿನ ಒಂದು ವಾಷಿಂಗ್ ಶುಂಠಿ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಹೊಸ ಶುಂಠಿ ದರ 2600 ರೂಪಾಯಿಂದ 2800 ರೂಪಾಯಿ ತನಕ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು. ಹಾಗೆ ಬೆಂಗಳೂರು ಮಾರ್ಕೆಟ್ ನೋಡೋದಾದ್ರೆ ಸ್ನೇಹಿತರೆ, ಬೆಂಗಳೂರಲ್ಲಿ ಇವತ್ತು 2700 ರೂಪಾಯಿಂದ 3100 ರೂಪಾಯಿ ತನಕ ಇವತ್ತಿನ ಒಂದು ವಾಷಿಂಗ್ ಶುಂಠಿ ದರ ಆಗಿದೆ ಅಂತ ಹೇಳ್ಬೋದು. ಹಾಗೆ ಮೈಸೂರು ನೋಡೋದಾದರೆ ಮೈಸೂರಲ್ಲಿ ಕೂಡ ಇವತ್ತು 2700 ರೂಪಾಯಿಂದ 2900 ರೂಪಾಯಿ ತನಕ ಇವತ್ತಿನ ಒಂದು ಮಾರ್ಕೆಟ್ ಬೆಲೆ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ಬೇಲೂರು ಮಾರ್ಕೆಟ್ ನೋಡೋದಾದರೆ ಬೇಲೂರಲ್ಲಿ ಕೂಡ ಇವತ್ತು 2700 ರೂಪಾಯಿಂದ 2900 ರೂಪಾಯಿ ತನಕ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಚೆನ್ನಾಗಿರುವಂಥ ವಾಷಿಂಗ್ ಶುಂಠಿ 2900 ರೂಪಾಯಿ ತನಕ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು. ಹಾಗೆ ಮುಂಡಗೋಡದಲ್ಲಿ ನೋಡೋದು ಸ್ನೇಹಿತರೆ, ಮುಂಡಗೋಡದಲ್ಲಿ ಕೂಡ ಇವತ್ತು 2600 ರೂಪಾಯಿಂದ 2700 ರೂಪಾಯಿ ತನಕ ಇವತ್ತಿನ ಒಂದು ಬೆಲೆ ಕಂಡದಂತ ಹೇಳ್ಬೋದು. ಡ್ರೈ ಆ್ಯಂಡ್ ವಾಷಿಂಗ್ ಶುಂಠಿ 2700 ರೂಪಾಯಿ ತನಕ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಶಿರ್ಸಿ ಮಾರ್ಕೆಟ್ ನೋಡೋದಾದರೆ ಶಿರ್ಸಿಯಲ್ಲೂ ಕೂಡ ಇವತ್ತು 2500 ರೂಪಾಯಿಂದ 2700 ರೂಪಾಯಿ ತನಕ ಇವತ್ತಿನ ಒಂದು ಬೆಲೆ ಕಂಡದಂತ ಹೇಳ್ಬೋದು ಹೊಸ ಶುಂಠಿ ವಾಷಿಂಗ್ ಶುಂಠಿ. ಹಾಗೆ ಅರಕಲಗೂಡು ನೋಡೋದಾದ್ರೆ ಸ್ನೇಹಿತರೆ, ಅರಕಲಗೂಡದಲ್ಲಿ ಇವತ್ತು 2700 ರೂಪಾಯಿಂದ 2900 ರೂಪಾಯಿ ತನಕ ಇವತ್ತಿನ ಒಂದು ಅರಕಲಗೂಡು ಮಾರ್ಕೆಟ್ ಅಂತ ಹೇಳ್ಬೋದು. ಹಾಗೆ ಪಿರಿಯಾಪಟ್ಟಣ ನೋಡೋದಾದರೆ ಪಿರಿಯಾಪಟ್ಟಣದಲ್ಲಿ ಕೂಡ ಇವತ್ತು 2700 ರೂಪಾಯಿಂದ 2900 ರೂಪಾಯಿ ತನಕ ಇವತ್ತಿನ ಒಂದು ಡ್ರೈ ಆ್ಯಂಡ್ ವಾಷಿಂಗ್ ಶುಂಠಿ ದರ ಕಂಡದಂತ ಹೇಳ್ಬೋದು. ಚೆನ್ನಾಗಿರುವಂಥ ಶುಂಠಿಗೆ ಬೆಲೆ ಇದೆ ಅಂತ ಹೇಳ್ಬೋದು. ಹಾಗೆ ಮಡಿಕೇರಿ ನೋಡೋದ ಸ್ನೇಹಿತರೆ, ಮಡಿಕೇರಿಯಲ್ಲೂ ಕೂಡ ಇವತ್ತು ಡ್ರೈ ಆ್ಯಂಡ್ ವಾಷಿಂಗ್ ಶುಂಠಿ 2700 ರೂಪಾಯಿಂದ 2900 ರೂಪಾಯಿ ತನಕ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ. ಹಾಗೆ ರಾಮನಗರದಲ್ಲಿ ಇವತ್ತು 2600 ರೂಪಾಯಿಂದ 2850 ರೂಪಾಯಿ ತನಕ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ. ಹಾಗೆ ಶಿಗ್ಗಾಂವಲ್ಲಿ ನೋಡೋದಾದರೆ ಶಿಗ್ಗಾಂವದಲ್ಲಿ 2550 ರೂಪಾಯಿಂದ 2700 ರೂಪಾಯಿ ತನಕ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಹಾನಗಲದಲ್ಲಿ ಕೂಡ ಇವತ್ತು 2500 ರೂಪಾಯಿಂದ 2700 ರೂಪಾಯಿ ತನಕ ಡ್ರೈ ಆ್ಯಂಡ್ ವಾಷಿಂಗ್ ಶುಂಠಿ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು. ಹಾಗೆ ಹುಬ್ಬಳ್ಳಿ ಮಾರ್ಕೆಟ್ ನೋಡೋದಾದರೆ ಹುಬ್ಬಳ್ಳಿಯಲ್ಲಿ ಕೂಡ ಇವತ್ತು 2600 ರೂಪಾಯಿಂದ 2800 ರೂಪಾಯಿ ತನಕ ಇವತ್ತಿನ ಒಂದು ಹುಬ್ಬಳ್ಳಿ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು. ಚೆನ್ನಾಗಿರುವಂಥ ಶುಂಠಿ ಇಲ್ಲಿ 2700 ರೂಪಾಯಿ ತನಕ ಇವತ್ತಿನ ಒಂದು
ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ಹುಣಸೂರಲ್ಲಿ ಕೂಡ ಇವತ್ತು 2500ರಿಂದ 2800 ತನಕ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ. ಹಾಗೆ ಶಿಕಾರಿಪುರದಲ್ಲಿ ಇಲ್ಲಿ ಕೂಡ ಇವತ್ತು 2500 ರೂಪಾಯಿಂದ 2750 ರೂಪಾಯಿ ತನಕ ಇವತ್ತಿನ ಒಂದು ಶಿಕಾರಿಪುರ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು. ಹಾಗೆ ಸೊರಬ ಸಾಗರದಲ್ಲಿ ಕೂಡ ಇವತ್ತು 2500 ರೂಪಾಯಿಂದ 2700 ರೂಪಾಯಿ ತನಕ ಒಂದು ಸೊರಬ ಸಾಗರ್ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ಅಪ್ಡೇಟ್ ಬಗ್ಗೆ, ಯಾವ ಥರ ಶುಂಠಿ ದರ ನಡೀತಾ ಇದೆ ಅಂತೇಳಿ. ಹಾಗೆ ಶುಂಠಿ ಒಂದು ಏರಿಕೆ ಮತ್ತು ಇಳಿತ ಕಂಡದ ಅಂತ ಹೇಳ್ಬೋದು ಸ್ನೇಹಿತರೆ. ಒಂದಿನ ಇಳಿಕೆ ಕಂಡ್ರೆ ಮತ್ತೊಂದು ದಿನ ಏರಿಕೆ ಕಾಣ್ತದೆ. ಹಾಗಾಗಿ ರೈತರಿಗೆ ಒಂದಿಷ್ಟು ಕನ್ಫ್ಯೂಸಲ್ಲಿ ಇರುವಂಥ ರೈತರಿಗೆ ಮುಂದಿನ ದಿನಗಳಲ್ಲಿ ಶುಂಠಿ ದರ ಏರ್ತದೆ ಅಂತೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.